ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಯೆಶಾಯ 52:12 ವಾಕ್ಯ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲರ ದೇವರು ನಿಮಗೆ ಹಿಂಬಲವಾಗಿರುವನು. ಇವತ್ತು ನೀವು ಕಳವಳದಲ್ಲಿದ್ದೀರಿ, ಭಯದಲ್ಲಿದ್ದೀರಿ, ಚಿಂತೆಯಲ್ಲೂ ಕೂಡ ಇದ್ದೀರಿ. ಅಷ್ಟೇ ಅಲ್ಲ, ನಿಮ್ಮ ಕೆಲಸಕ್ಕೆ ನೀವು ಬಹಳಷ್ಟು ವೇಗವಾಗಿ ಓಡ್ತಾ ಇದ್ದೀರಿ. ಅದೇನಾಗುತ್ತೋ ಇದೇನೇನಾಗುತ್ತೋ ಬೇಗ ನೀವೇ ಮುಂದುವರೆದು ಹೋಗಿ ನೋಡ್ತಾ ಇದ್ದೀರಿ. ಆದ್ರೆ ಏಸಪ್ಪ ಹೇಳ್ತಾ ಇದ್ದಾರೆ, ನೀವು ಓಡಿ ಹೋಗ್ಬೇಕಾದಿಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನ್ ನಿಮ್ಗಾಗಿ ತಲೆ ಕೆಡಿಸ್ಕೋತೇನೆ ಅಂತ ದೇವ್ರು ಹೇಳ್ತಾರೆ. ನಾನ್ ನಿಮ್ಗೋಸ್ಕರ ಚಿಂತಿಸ್ತೇನೆ, ನಾನ್ ನಿಮ್ಮ ಮುಂಬಲವಾಗಿ ನಾನು ಮುಂದುವರಿತೇನೆ. ನೋಡಿ, ದೇವರು ಮುಂಬಲವಾಗಿ ಹೋಗ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ಕರ್ತನು ಯೆಶಾಯ 15ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ವಿತೌಟ್ ಗಾಡ್ ವಿ ಕಾಂಟ್ ಡು ಎನಿಥಿಂಗ್. ದೇವರನ್ನ ನಾವು ಬಿಟ್ಟು ಏನು ಮಾಡಕ್ಕಾಗಲ್ಲ. ಝೀರೋ. ನಾವು ನಮ್ಮ ಬಲದಿಂದನೂ ಹೊರಡ್ಬೋದು. ಇವತ್ತು ನಾನು ಏನೇನೋ ಮಾಡ್ಬಿಡ್ತೀನಿ ಅಂತ ನಾವು ಆಲೋಚನೆ ಕೂಡ ಮಾಡಿರ್ಬೋದು. ಆದ್ರೆ ದೇವ್ರು ಇಲ್ದೆ ನಾವು ಏನು ಮಾಡಕ್ಕಾಗಲ್ಲ. ಮುಂಬಲವಾಗಿ ಕರ್ತನಿಗೆ ಬಿಡ್ರಿ. ಆತನೇ ಹೇಳ್ತಾ ಇದ್ದಾರೆ, ನೀನು ಓಡ್ ಹೋಗ್ಬೇಡ, ನೀನು ಓಡೋಡಿ ಹೋಗಿ ಆ ಕೆಲಸ ಕಾರ್ಯ ಮಾಡ್ತೀನಂತ ನಾನು ಅನ್ಕೊಂಡು ಹೋಗ್ಬೇಡ. ಈಗೋ ನಾನೇ ನಿನ್ನ ಮುಂಬಲವಾಗಿ ಮುಂದುವರಿತೀನಿ. ನೀನು ಓಡಿ ಹೋಗ್ಬೇಡ, ಅವಸರ ಪಡ್ಬೇಡ, ಅದನ್ನ ಎಲ್ಲ ಶಾಂತ ರೀತಿಯಲ್ಲಿ ನಾನು ಮಾಡಿ ಮುಗಿಸ್ತೇನೆ. ಹಾಗಾದ್ರೆ ನಮ್ಮ ದೇವರ ಕೈಲಿ ಆ ಕಾರ್ಯಗಳನ್ನು ಒಪ್ಪಿಸೋಣ. ತಂದೆ ನಮಗಾಗಿ ಮುಂದುವರಿತಾರೆ, ದೇವರು ನಮಗಾಗಿ ಮುಂದೆ ಹೋಗಿ ಮಾರ್ಗ ತೆರೀತಾರೆ, ನಮಗೋಸ್ಕರ ಬೇಕಾದ ಸಹಾಯ ತರ್ತಾರೆ. ಬೇಕಾದ ಎಲ್ಲವನ್ನ ಆತನೇ ಒದಗಿಸಿಕೊಡೋರು. ಯೆಹೋವ ಹಿರೇಯಾಗಿ ಇಲ್ಲದನ್ನ ಇರುವಂತೆ ಮಾಡೋ ದೇವರು, ಕೊರತೆನ ನೀಗಿಸೋ ದೇವರು, ಆಶೀರ್ವಾದವನ್ನ ತುಂಬಿ ಹೊರಸೂಸುವಂತೆ ಕೊಡೋ ದೇವರು. ಆತನೇ ನಾವು ಪಡುವಂತ ಒಂದು ಕಾರ್ಯಗಳ ಆತನೇ ಕಷ್ಟಪಡ್ತಾರೆ, ಆತನೇ ನಮಗೆ ಒದಗಿಸಿ ಕೊಡ್ತಾರೆ. ಆತ ಎಲ್ಲವನ್ನ ಕೊಡುವ ಆತನು. ದೇವರು ಚಾರಪ್ತ ದೇಶದಲ್ಲಿರೋ ವಿಧವೆ ಮನೆಗೆ ಎಲಿಯನನ್ನ ಕಳಿಸಿದ್ರು. ಅವತ್ತು ಅವ್ರ ಮನೇಲಿ ಏನೂ ಇಲ್ಲದ ಪರಿಸ್ಥಿತಿ. ಆದ್ರೆ ದೇವರು ಆ ತಾಯಿ, ವಿಧವೆ ತಾಯಿಯ ಆ ಒಂದು ಮನದಾಳದ ಒಂದು ಆ ಮೊರೆಯನ್ನ ದೇವ್ರು ಕೇಳ್ಕೊಂಡಿದ್ರು. ಅಲ್ಲಿ ದೇವರು ಅವರ ಮನೆಯಲ್ಲಿ ಹೋಗಿ ಒಂದು ಸ್ವಲ್ಪ ರೊಟ್ಟಿ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಮತ್ತೆ ಎಣ್ಣೆ ಬಿಟ್ರೆ ಅವ್ರ ಮನೇಲಿ ಏನೂ ಇಲ್ಲ. ಆ ಹೊತ್ತು ಅವರು ಇಬ್ರು ಕೂಡ ತನ್ನ ತಾಯಿ ಮಗ ಅದನ್ನ ಮಾಡಿ ಅವರು ಊಟ ಮಾಡಿದ ಮೇಲೆ ಅಲ್ಲಿ ಬರ ಏನೂ ಇಲ್ಲ, ನಾವು ಸಾಯೋ ಪೊಸಿಷನ್. ಆದ್ರೆ ಅವರು ಅವಸರವಾಗಿ ಹೋಗಿ ದುಡಿಮೆ ಮಾಡ್ಬೇಕು, ಇನ್ನು ಎಲ್ಲೆಲ್ಲೋ ಹೋಗ್ಬೇಕು, ಇಲ್ಲ, ದೇವರು ಅವರ ಮುಂಬಲವಾಗಿ ಹೋಗಿ ಕರ್ತನೇ ಅವರ ಜೊತೆ ಸಂಧಿಸಿ, ದೇವರು ಆ ತಾಯಿಯ ಕುಟುಂಬದಲ್ಲಿ ಒಂದು ಬಡತನ, ಕಷ್ಟ ಅದೆಲ್ಲವನ್ನ ತೆಗೆದುಹಾಕಿ ಸಮೃದ್ಧಿ ವೃಷ್ಟಿ ಆ ತಾಯಿ ಮನೆಗೆ ಕೊಟ್ರು. ಆ ವಿಧವೆ ತಾಯಿ ಸಮೃದ್ಧಿಯನ್ನ ಹೊಂದಿದ್ರು, ಇಲ್ಲದನ್ನ ಇರುವಂತೆ ಮಾಡಿದ್ರು. ದೇವರು ಮುಂಬಲವಾಗಿ ಹೊರಡ್ತಾರೆ. ನಾವು ಓಡೋಡಿ ಹೋಗಿ ಕೆಲಸ ಮಾಡ್ತೇವೆ, ಓಡೋಡಿ ಹೋಗಿ ಏನೋ ಮಾಡ್ಬೇಕು, ಇಲ್ಲ, ನಾವು ಕಷ್ಟಪಟ್ಟು ಸಾಕು. ದೇವ್ರ ಕೈಲಿ ಆ ಕೆಲಸವನ್ನು ಒಪ್ಪಿಸ್ರಿ. ದೇವರೇ ಆ ಮಾರ್ಗನ ಸರಾಗ ಮಾಡ್ತಾರೆ. ದೇವ್ರು ಬಡತನ ತೆಗೆಯೋ ದೇವ್ರು ಅಷ್ಟೇ ಅಲ್ಲ, ಕೊರತೆ ತೆಗೆಯೋ ದೇವ್ರು ಅಷ್ಟೇ ಅಲ್ಲ. ಫರೋಹನ ಸೈನ್ಯ ಓಡಿಸಿಕೊಂಡು ಬರುವಾಗ ಇಸ್ರಾಯೇಲ್ರು ಮೋಶೆಯೊಂದಿಗಿದ್ದು ಅವ್ರು ಹೋಗ್ತಾ ಇರೋ ಸಮಯ ದೇವ್ರು ಹೇಳ್ತಾರೆ, ನೀವು ಅವಸರ ಪಡ್ಬೇಡ್ರಿ, ನಿಂತು ನಾನು ಮಾಡೋ ಅದ್ಭುತವನ್ನು ನೋಡ್ರಿ. ಸಮುದ್ರವನ್ನೇ ವಿಭಾಗ ಮಾಡಿ ದೇವರೇ ಮುಂಬಲವಾಗಿ ಹೊರಟ್ರು. ಅವರನ್ನ ಆ ಸಮುದ್ರ ಮಾರ್ಗವಾಗಿ ನಡೆಸಿದ್ರು. ಯಾವತ್ತೂ ನಡೆದಿರ್ಲಿಲ್ಲ ಅಂತ ಒಂದು ಅಮೂಲ್ಯ ದಾರಿ ಅವರು ಮಾಡಿಕೊಟ್ರು ದೇವರು. ಹಾಗೆ ನೀವಿವತ್ತು ಅವಸರವಾಗಿ ಹೋಗ್ತಾ ಇರ್ಬೋದು, ಯಾವ್ದ್ಯಾವ್ದೋ ಮಾರ್ಗ ಹಿಡ್ದು ಹೋಗ್ಬೋದು, ಇದು ಮಾಡೋಣ, ಅದು ಸರಿಯಾಗ್ಬೋದು, ಈ ಕೆಲಸ ಮಾಡ್ಬೋದು, ಹೀಗೆ ದುಡಿಮೆ ಮಾಡಿದ್ರೆ ನಾನು ಉದ್ಧಾರ ಆಗ್ಬೋದು, ಏನೆಲ್ಲ ನೀವು ಮಾಡ್ತಾ ಇರ್ಬೋದು. ದೇವ್ರು ಹೇಳ್ತಾರೆ, ನಿನ್ನ ಅವಸರ ಬೇಡ, ನಾನ್ ನಿಮ್ ಮುಂಬಲವಾಗಿ ಹೊರಡ್ತೀನಿ, ನಿನ್ನ ಮಾರ್ಗಗಳನ್ನು ನಾನು ಸರಾಗ ಮಾಡ್ತೇನೆ, ನೀನು ಓಡಿ ಹೋಗ್ಬೇಕಾದಿಲ್ಲ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ನನ್ನ ಆತ್ಮೀಯರೇ, ದೇವರ ಕೈಲಿ ಸಮರ್ಪಣೆ ಮಾಡಿ ನಿಮ್ಮನ್ನ, ನಿಮ್ಮ ಜೀವಿತವನ್ನು, ನಿಮ್ದೇನೇ ಕಷ್ಟ ಇದ್ರು, ಎಂತಹ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ರು, ಅದು ಏಸಪ್ಪಂಗೆ ಗೊತ್ತು. ಆತನೇ ಮುಂದೆ ಹೋಗಿ ನಮಗಾಗಿ ಮಾರ್ಗ ಸಿದ್ಧ ಮಾಡ್ತಾರೆ, ನಮಗೋಸ್ಕರ ಅದ್ಭುತ ಮಾಡ್ತಾರೆ. ಎಲ್ಲವನ್ನ ಕೊಡೋ ಯೆಹೋವ ಈರೇ ಆತ.
ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ದೇವನೇ, ಸ್ವಾಮಿ, ಈ ವೇದವಾಕ್ಯ ಕೇಳಿದ ಪ್ರತಿ ಒಬ್ಬೊಬ್ಬರನ್ನು ನೀನು ಸಂಧಿಸು ಅಪ್ಪ. ಅವರನ್ನು ನೀನು ಆಶೀರ್ವದಿಸು. ಅವರು ಅವಸರ ಪಟ್ಟು ಓಡ್ತಾ ಇದ್ದಾರೆ ದುಡಿಮೆಗಾಗಿಯೋ, ಒಂದೊಂದು ಕಷ್ಟನೇ ಅಪ್ಪ, ಒಂದೊಂದು ಸ್ವಾಮಿ ಅಪ್ಪ ಆರ್ಥಿಕವಾದ ಪರಿಸ್ಥಿತಿ, ಒಂದೊಂದು ರೂಪಾಯಿಗಾಗಿ ಅವರು ಕಷ್ಟಪಡ್ತಾ ಇದ್ದಾರಪ್ಪ. ಎಷ್ಟೋ ಚಿಂತಿತರಾಗಿದ್ದಾರೆ, ಸಾಲಗಾರರಾಗಿದ್ದಾರೆ, ಎಷ್ಟೋ ವೇದನೆ ಅವರು ಪಡ್ತಾ ಇರ್ಬೋದು. ತಂದೆ, ಈಗ ಅವರ ಮುಂಬಲವಾಗಿ ನೀನು ಹೊರಡು. ಅವರ ಮಾರ್ಗಗಳೆಲ್ಲ ಹಾಗೆ ಸಂಪೂರ್ಣವಾಗಿ ಸರಾಗವಾಗಲಿ. ಅವರು ಓಡು ಹೋಗ್ತಾ ಇದ್ದಾರೆ. ಕರ್ತನು ನೀನು ಮುಂಬಲವಾಗಿ ಓಡು, ನೀನು ಮುಂದರಿ ಸ್ವಾಮಿ. ನೀನು ಅವರಿಗೆ ಅಭಿವೃದ್ಧಿ ಕೊಡು, ಅವರನ್ನು ಆಶೀರ್ವದಿಸು. ಅವರ ಬಡತನ ಹೋಗ್ಲಿ, ಕಷ್ಟ ಹೋಗಲಿ, ಸಾಲ ಹೋಗ್ಲಿ, ಸಂಕಷ್ಟ ಹೋಗಲಿ, ಎಲ್ಲ ನೋವುಗಳು, ಸಂಕಷ್ಟಗಳು, ವ್ಯಾಧಿಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ತಂದೆ, ಈಗಲೇ ನೀನು ಆಶೀರ್ವಾದ ಮಾಡ್ತಾ ಇದೆಯಾ, ಸ್ತೋತ್ರ. ಅವರಿಗೋಸ್ಕರ ಸ್ವಾಮಿ ಒಂದು ಅಮೂಲ್ಯವಾದ ಮಾರ್ಗ ನೀನ್ ತೆರೆದು ಕೊಡ್ತಾ ಇದೆಯಾ, ಸ್ತೋತ್ರ. ದೇವರು ಅದೇ ಅದ್ಭುತವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ನಿಮ್ ಜೀವಿತದಲ್ಲಿ ಒಂದು ದೊಡ್ಡ ಬಾಗಿಲುಗಳು, ಆಶೀರ್ವಾದದ ಬಾಗಿಲುಗಳು ಕರ್ತನ್ ತೆರೀತಾ ಇದ್ದಾರೆ. ಕರ್ತನಿಗೆ ಮಹಿಮೆ ಸಲ್ಲಿಸ್ರಿ. ದೇವರು ಈ ದಿನವೇ ಈಗಲೇ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಂದನೇ ಪರಿಶುದ್ಧಾತ್ಮನೆ, ಅವರ ಜೀವಿತಕ್ಕಾಗಿ ಮಾರ್ಗ ತೆರೆದಿದ್ದಕ್ಕಾಗಿ ಒಂದನೇ ಸ್ವಾಮಿ. ಅವರ ಕೊರತೆ ನೀಗಿಸ್ತಾ ಇದೆಯಾ, ಒಂದನೇ ಪ್ರಭು. ನಿನಗೆ ಈ ಮಹಿಮೆ ಆಗಲಿ. ನೀನವರ ಮುಂಬಲವಾಗಿ ಮುಂದುವರೆದು ಎಲ್ಲ ವೈರಿಗಳ ಶಮನ ಮಾಡ್ತಾ ಇದೆಯಾ, ಅದಕ್ಕಾಗಿ ಒಂದನೇ ಅಪ್ಪ, ಯೇಸುವಿನ ನಾಮದಲ್ಲಿ ಆಮೀನ್.